ತೋಟಗಾರಿಕಾ ಅಧಿಕಾರಿಗಳ ಅಮಾನತು ಹಿಂಪಡೆಯುವಂತೆ ರೈತರು ಪ್ರತಿಭಟನೆ ಮಾಡಿದ ಘಟನೆ ಬೆಳಗಾವಿ ಜಿಲ್ಲೆಯ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳ ಕಚೇರಿಯಲ್ಲಿ ನಡೆದಿದೆ. ತೋಟಗಾರಿಕಾ ಇಲಾಖೆಯ ಅಮಾಯಕ ಅಧಿಕಾರಿಗಳ ಅಮಾನತು ಮಾಡಿರುವ ಆದೇಶವನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿ ರೈತ ಮುಖಂಡರು ಶನಿವಾರ ಸಂಜೆ ಪ್ರತಿಭಟನೆ ನಡೆಸಿ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರಿಗೆ ಮನವಿ ಸಲ್ಲಿಸಿದರು. ತೋಟಗಾರಿಕೆ ಇಲಾಖೆಯ ಇಬ್ಬರು ಅಧಿಕಾರಿಗಳನ್ನು ಅಮಾನತು ಮಾಡಿ ತೋಟಗಾರಿಕೆ ಇಲಾಖೆಯ ನಿರ್ದೇಶಕರು ಆದೇಶ ಹೊರಡಿಸಿದ್ದಾರೆ. ಈ ಕ್ರಮ ಸರಿಯಲ್ಲ ಎಂದು ಪ್ರಾಮಾಣಿಕ ಅಧಿಕಾರಿಗಳು ಎಂದು ಅವರು ಮನವಿ ಮಾಡಿದ್ದಾರೆ. ನಾವು ರಾಯಬಾಗ ತಾಲೂಕಿನ ರೈತ ಮುಖಂಡರು ಹಾಗೂ ದಲಿತ ಮುಖಂಡರು ಇವತ್ತು ರಾಯಬಾಗ ತಾಲೂಕಿನಲ್ಲಿ ಸಹಾಯಕ ಅಧಿಕಾರಿಗಳಾದಂಥ ತೋಟಗಾರಿಕೆಯ ಅಶೋಕ್ ಕರೆಪ್ಪನವರು ಹಾಗೂ ಶಿವಾನಂದ ಸೌದತ್ತಿ ಅವರನ್ನು ಅಮಾನತು ಮಾಡಿದ ವಿರುದ್ಧ ಪ್ರತಿಭಟಿಸಿ ಬಂದಿದ್ದೀವಿ. ಅವರು ಅಮಾಯಕರು ಅಧಿಕಾರಿಗಳಿಗೆ ಆ ಥರ ಅಮಾನತು ಮಾಡಿದ ತಪ್ಪು. ಅವರು ರೈತರಿಗೆ ಹಾಗೂ ಏಜೆನ್ಸಿಗಳಿಗೆ ಆಗಿರುವುದು ಒಂದು ಒಪ್ಪಂದ ಇದೆ, ಅದು ಅಗ್ರಿಮೆಂಟ್ ಪೇಪರ್ನೂ ಕೂಡ ಇದೆ. ಇಷ್ಟು ಗೊತ್ತಿದ್ದರೂ ಕೂಡ ಹಿರಿಯ ಅಧಿಕಾರಿಗಳು ಅವ್ರನ್ನ ಅಮಾನತು ಮಾಡಿದ್ದಾರೆ. ಇದು ದೊಡ್ಡ ಅಪರಾಧ ಆಗಿದೆ. ಇದು ಅವರು ಒಪ್ಪಂದ ಮಾಡಿಕೊಂಡಂಥ ಒಂದು ಬಾಂಡ್ ಪತ್ರ ಇದೆ. ಇಷ್ಟೆಲ್ಲ ಪ್ರೂವ್ ಕೂಡ ಅವರನ್ನು ಅಮಾನತು ಮಾಡಿದ್ದು ದೊಡ್ಡ ಅಪರಾಧ. ಅದಕ್ಕೆ ಅವರು ರಿವೋಕ್ ಮಾಡಬೇಕು ಅಂತ ಹೇಳಿದ್ರು. 18/19 ಅವ್ರು ರಿವೋಕ್ ಮಾಡಿ ಅವರಿಗೆ ಅದೇ ಪ್ಲೇಸಲ್ಲಿ ರಿಜಿಸ್ಟ್ರೇಟ್ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಅವರಿಗೆ ವಿನಂತಿ ಮಾಡ್ಕೊತಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.